ಕಟ್ಟಡ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಲಹೆ ನೀಡಿದ ವೈದ್ಯರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜನೆ ಮಾಡಲಾಗಿತ್ತು. ಕಟ್ಟಡ ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಅಗತ್ಯ ಆರೋಗ್ಯ ತಪಾಸಣೆಯನ್ನ ನಡೆಸಿ ಸಲಹೆ ಹಾಗೂ ಮಾರ್ಗದರ್ಶನವನ್ನ ನೀಡಿದ್ರು. ಇನ್ನು ಕಟ್ಟಡ ಕಾರ್ಮಿಕರಿಗೆ ಕೆಲಸದ ಸಂದರ್ಭದಲ್ಲಿ ಎದುರಾಗುವ ದೈಹಿಕ ಆಯಾಸ, ಆರೋಗ್ಯ ಸಮಸ್ಯೆಗಳು ಹಾಗೂ ಕೆಲಸದ ಸ್ಥಳದಲ್ಲಿ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವ ಮಹತ್ವದ ಕುರಿತು ವೈದ್ಯರು ಮಾಹಿತಿಯನ್ನ ನೀಡಿದ್ರು. ನೂರಾರು ಮಂದಿ ಕಟ್ಟಡ ಕಾರ್ಮಿಕರು ಆರೋಗ್ಯ ತಪಾಸಣೆಗೆ ಒಳಪಟ್ಟರು. ಈ ವೇಳೆ ಬ್ಲಾಸಮ್ ಹಾಸ್ಪಿಟಲ್ನ ಡಾಕ್ಟರ್ ಪರಿಷತ್ ಮಾತನಾಡಿ, ಕಟ್ಟಡ ಕಾರ್ಮಿಕರು ಪ್ರತಿದಿನ ಕಷ್ಟಪಟ್ಟು ದುಡಿಯುವವರು. ತಮ್ಮ ಆರೋಗ್ಯದ ಬಗ್ಗೆ ಸಮಯ ಕೊಡುವುದು ಬಹಳ ಮುಖ್ಯ. ರಾತ್ರಿ 9 ಗಂಟೆಯಾದರೂ ಸರಿ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನ ನಡೆಸಿ ಅವರಿಗೆ ಸಂಪೂರ್ಣ ಆರೋಗ್ಯ ಮಾಹಿತಿಯನ್ನ ನೀಡುವುದು ನಮ್ಮ ಕರ್ತವ್ಯ ಎಂದಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಪರೀಕ್ಷಿತ್ ಅಂತ, ತುಮಕೂರಿಂದ ಬಂದಿರೋದು. ನಾವಿಲ್ಲಿ ಕೊರಟಗೆರೆ ಕ್ಯಾಂಪ್ ಮಾಡ್ತಿದ್ವಿ. ಕಟ್ಟಡ ಕಾರ್ಮಿಕ ಇಲಾಖೆಯನ್ನು ಮಾಡ್ತಿದ್ವಿ. ಎಲ್ಲ ಲೇಬರ್ ಕಾರ್ಡ್ ಯಾರಿದೆ ಎಲ್ರಿಗೂ ಉಚಿತವಾಗಿ ಬ್ಲಡ್ ಟೆಸ್ಟ್ ಮತ್ತು ಎಲ್ಲ ವೈಟಲ್ಸು ಎಲ್ಲ ಮಾಡಿ, ಆಮೇಲೆ ಕಣ್ಣಿನ ಟೆಸ್ಟ್ ಆಗಿರ್ಬೋದು ಅಥವಾ ಕಿವಿ ಟೆಸ್ಟು ಮಾಡಿ ನಾವು ಉಚಿತವಾಗಿ ಮಾಡ್ತೀವಿ. ನಾರ್ಮಲಾಗಿ ಫಸ್ಟ್ ವೈಟಲ್ಸ್ ಚೆಕ್ ಮಾಡ್ತೀವಿ, BP ಚೆಕ್ ಮಾಡ್ತೀವಿ, ಎಲ್ಲ ಬ್ಲಡ್ ಟೆಸ್ಟ್, ಥೈರಾಯ್ಡ್ ಟೆಸ್ಟ್ ಆಗಿರ್ಬೋದು, ಲಿವರ್ ಫಂಕ್ಷನ್ ಟೆಸ್ಟು, ಕಿಡ್ನಿ ಫಂಕ್ಷನ್ ಟೆಸ್ಟು, HbA1c ಅಂತ ಒಂದು ಮಾಡ್ತೀವಿ. ಶುಗರ್ದು ಟೆಸ್ಟ್, ಅದು 3 ತಿಂಗಳಿಂದ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಅದನ್ನು ಮಾಡ್ಕೊಡ್ತೀವಿ. ವಿಷನ್ ಟೆಸ್ಟ್ ಮಾಡ್ತೀವಿ, ಕಣ್ಣಿಂದು, ಕಿವಿದು ಟೆಸ್ಟ್ ಮಾಡ್ತೀವಿ, ಆಡಿಯೋಮೆಟ್ರಿ ಟೆಸ್ಟ್ ಅಂತ ಬರುತ್ತೆ, ಅದನ್ನು ಮಾಡ್ತೀವಿ. ಎಲ್ಲ ಮಾಡಿ ಅವ್ರಿಗೆ ಏನೇನು ಸ್ಕ್ರೀನಿಂಗ್ ಟೆಸ್ಟ್ ನಾವು ಮಾಡ್ಬೋದು, ಸೆರಾಲಜಿ ಟೆಸ್ಟ್ ಆಗಿ ಎಲ್ಲ ರೀತಿಯಾದ ಬ್ಲಡ್ ಟೆಸ್ಟ್ ಮಾಡಿ, ಇನ್ಫೆಕ್ಷನ್ CRP ಅಂತ ಇದಿಷ್ಟು ಟೆಸ್ಟ್ ಮಾಡಿ ಏನಾದ್ರು ತೊಂದರೆ ಇದ್ದರೆ ನಾವು ರಿಪೋರ್ಟ್ಸ್ ನೋಡಿ ಮತ್ತೆ ಫಾಲೋ ಅಪ್ ಮಾಡ್ತೀವಿ. ಇನ್ನು ನವ ಕರ್ನಾಟಕ ಕಾರ್ಮಿಕ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ ಬಿಂದು ಮಾತನಾಡಿ, ಕಾರ್ಮಿಕರು ನಮ್ಮ ಸಮಾಜದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಆದರೆ ದಿನನಿತ್ಯದ ದುಡಿಮೆಯ ನಡುವೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಿದ್ದೇವೆ ಎಂದಿದ್ದಾರೆ. ನಮ್ಮದು ನವ ಕರ್ನಾಟಕ ಒಕ್ಕೂಟ ಅಂತ, ನಾನು ತುಮಕೂರು ಜಿಲ್ಲೆಯಲ್ಲಿ ನಗರ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ನವ ಕರ್ನಾಟಕ ಕಟ್ಟಡ ಕಾರ್ಮಿಕರು ಯಾರ್ಯಾರು ಇರ್ತಾರೆ, ಕಟ್ಟಡ ಕಾರ್ಮಿಕರು ಇರೋರು ಅವ್ರಿಗೆಲ್ಲರಿಗೂ ಕರೆಸಿ ಚೆಕಪ್ ಮಾಡಿಸ್ತೀವಿ ಸರ್. ಈಗ ಹೆಲ್ತ್ ಕ್ಯಾಂಪ್ ನಡೀತಿದೆ, ಚೆಕಪ್ ಮಾಡಿಸ್ತೀವಿ. ಅಂದರೆ ನಮಗೆ ಬೆಳಗ್ಗೆ ಹೊತ್ತೆ ನಾವು ಲಾಗಿನ್ ಮಾಡಿರ್ತೀವಿ ಸರ್, 10 ಗಂಟೆಗೆಲ್ಲ ಲಾಗಿನ್ ಮಾಡಿರ್ತೀವಿ. ಒಂದೊಂದ್ಸಲಿ ಬೆಳಗ್ಗೆ 7 ಗಂಟೆಗೂ ಹೋಗಿರ್ತೀವಿ. ಬೆಳಗ್ಗೆ ಹೊತ್ತು ಯಾರು ಹೆಲ್ತ್ ಕ್ಯಾಂಪ್ಗೋಸ್ಕರ ಜನಗಳು ರಜಾ ಹಾಕಿ ಬರೋದಿಲ್ಲ ಅಂತ ಇದು ಮಾಡ್ತಾರೆ. ಸಂಜೆ ಮೇಲೆ ನಮಗೆ ಜನಗಳು ಸಿಗ್ತಾರೆ ಸರ್. ಅವರು ಕೂಡ ಹೇಳಿದ್ದಾರೆ 7 ಗಂಟೆ ಮೇಲೆ ಬನ್ನಿ ಮೇಡಮ್ ಸಿಗ್ತೀವಿ ಅಂತ. ಹಾಗಾಗಿ ನಾವು 7 ಗಂಟೆ ಮೇಲೂ ಮಾಡ್ತೀವಿ ಸರ್. 8 ಗಂಟೆಗೆಲ್ಲ ಲಾಸ್ಟ್ ಮಾಡ್ತೀವಿ. ಆದರೆ ಜನಗಳು ಇದ್ರೆ ಮಾತ್ರ ಎಕ್ಸ್ಟೆಂಡ್ ಆಗೋದು ಸರ್ ಟೈಮ್, ಇಲ್ಲಾಂದ್ರೆ 8 ಗಂಟೆಗೆ ಲಾಸ್ಟ್ ಮಾಡ್ತೀವಿ. ನಾವು ಹೋಗಿ ಮನೆಗೂ ಮಾಹಿತಿ ಕೊಟ್ಟು ಅವ್ರನ್ನ ಕರ್ಕೊಂಡು ಬರ್ತೀವಿ ಸರ್. ಇನ್ನು ಆರೋಗ್ಯ ತಪಾಸಣೆಗೆ ಒಳಪಟ್ಟ ಕಾರ್ಮಿಕರು ಸಂತಸವನ್ನ ವ್ಯಕ್ತಪಡಿಸಿದ್ದು, ಇಂತಹ ಶಿಬಿರಗಳಿಂದ ಕಾರ್ಮಿಕರಿಗೆ ತುಂಬಾ ಅನುಕೂಲ ಆಗಲಿದೆ ಎಂದು ಕಾರ್ಮಿಕ ಮೊಹಮ್ಮದ್ ಆರಿಫ್ ತಿಳಿಸಿದ್ರು. ಇನ್ನು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿಸಿಕೊಂಡಿರುವ ಅರ್ಹ ಕಟ್ಟಡ ಕಾರ್ಮಿಕರಿಗೆ ವಿವಿಧ ಕಲ್ಯಾಣ ಯೋಜನೆಗಳು ಲಭ್ಯವಿವೆ ಎಂದು ನವ ಕರ್ನಾಟಕ ನಗರ ಅಧ್ಯಕ್ಷ ಮಲ್ಲೇಶ್ ಮಾಹಿತಿಯನ್ನ ನೀಡಿದ್ದಾರೆ. ಈಗ ಎಲ್ಲ ಕಡೆ ಕ್ಯಾಂಪ್ ನಡೀತಾ ಇರೋದ್ರಿಂದ ಈಗ ನೋಡಿ ಮಧುಗಿರಿ, ಕೊರಟಗೆರೆ ನಮ್ಮೆಲ್ಲ ಕಡೆ ಕ್ಯಾಂಪ್ ನಡೀತಾ ಇದೆಯಲ್ಲ, ನಾವೊಂದು ಸ್ವಲ್ಪ ಕ್ಯಾಂಪಲ್ಲಿ ಎಂಟ್ರಿ ಆಗಿ ನೋಡ್ತಾ ಸ್ವಲ್ಪ ಜನಕ್ಕೆ ಏನು ಅನ್ನೋದು ಎಲ್ಲ ನೋಡಿದೆ. ತುಂಬ ಜನಕ್ಕೆ ಇದರಿಂದ ಅನುಕೂಲ ಬೇಕಾಯಿತು ಅಂತ ಅಂದ್ಬಿಟ್ಟು ನಮ್ಮ ಹೆಲ್ತ್ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ರಾಜ್ಯ ಮಹಿಳಾಧ್ಯಕ್ಷರು ಸೇರಿ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶವಾಗಿ ನಾವೆಲ್ಲ ಇದು ಮಾಡಿ ನಿಂತಿದ್ದೀವಿ. ಇದಕ್ಕೆ ತುಂಬ ಜನಕ್ಕೆ ಅನುಕೂಲ ಆಗ್ತಿದೆ ಸರ್. ತುಂಬ ಜನ ಅನುಕೂಲ ಇದು ಏನು ಅಂತ ಅಂದ್ಬಿಟ್ಟು ಗೊತ್ತಿರಲಿಲ್ಲ ಸರ್. ನೀವು ಎಲ್ಲ ಬಂದು ತಿಳಿಸ್ತಾ ಇದ್ದೀರಾ, ತುಂಬ ಅನುಕೂಲ ಇದೆ. ಇವರು ಸಂತೋಷ್ ಸರ್ ಎಲ್ಲ ಒಳ್ಳೆಯ ಅನುಕೂಲ ಬಿಟ್ಟಿದ್ದಾರೆ, ನಮಗೆ ಒಳ್ಳೆಯ ಸೌಲಭ್ಯ ಎಲ್ಲ ಬಿಟ್ಟಿದ್ದಾರೆ. ಅದು ಪಟ್ಕಣ ಇದು ಗೊತ್ತಿರಲಿಲ್ಲ ರೀತಿ ಎಲ್ಲ ಈಗ ನಮಗೆಲ್ಲ ಗೊತ್ತಾಗ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಎಲ್ಲ ಖುಷಿ ಪಡ್ತಿದ್ದಾರೆ ಸರ್. ಎಲ್ಲ ಆರೋಗ್ಯ ತಪಾಸಣೆ ಎಲ್ಲ ಎಷ್ಟೊತ್ತಾಗಲಿ, 10 ಗಂಟೆ ರಾತ್ರಿ ಆಗಲಿ, ಯಾಕೆಂದರೆ ಕೆಲಸ ಬೆಳಗ್ಗೆ ಟೈಮ್ ಅವ್ರ ಕೆಲಸಗಳೆಲ್ಲ ವೇಸ್ಟ್ ಮಾಡ್ಕೊಂಡು ಬರೋ ಥರ ಇದಿರಲಿಲ್ಲ, ಅನುಕೂಲ ಇಲ್ಲ. 6 ಗಂಟೆ ಮೇಲೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರು ಬಂದು ಅವೆಲ್ಲ ಮುಗಿಸೋವರೆಗೂ ಮಾಡ್ತೀವಿ ಸರ್. 10 ಗಂಟೆವರೆಗೂ ಮಾಡಿದ್ದೀವಿ. ತುಂಬ ಕಡೆಯಿಂದ ತುಂಬ ಜನ ನಿಮ್ಮಿಂದ ತುಂಬ ಅನುಕೂಲ ಸಿಗ್ತಾ ಇದೆ ಇದರಿಂದ, ಕಾರ್ಮಿಕ ಇಲಾಖೆಯಿಂದ ಅಂತ ಅಂದ್ಬಿಟ್ಟು ತುಂಬ ಜನ ಎಲ್ಲ. ನಮ್ಮ ಹೆಸರು ಮೊಹಮ್ಮದ್ ಆರಿಫುಲ್ಲಾ, 3 ಒಳನಹಳ್ಳಿ. ಪಪ್ಪಂಗೂ ಎಲ್ಲ ಚೆಕ್ ಮಾಡಿಸ್ತಾ ಇದ್ದೀವಿ. ಇದರಿಂದ ಇದು ರಕ್ತ ಎಲ್ಲ ತೊಗೊಂಡೋಗಿ ಚೆಕ್ ಮಾಡಿಸ್ತಾ ಇದ್ದಾರೆ. ಆಮೇಲೆ ನಾವು ಯಾವ್ದಾನ ಆಸ್ಪತ್ರೆಗೆ ಹೋದರೆ ಅಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಎಲ್ಲ ಸಿಗ್ತಾ ಇದೆ. ಯಾರ್ಯಾರು ಇದ್ದೀರಾ ಕಾರ್ಡಲ್ಲಿ? ನಿಮ್ಮ ಕಾರ್ಡಲ್ಲಿ ಯಾರ್ಯಾರು ಸೇರಿಸಿದ್ದೀರಾ? ಅದರಲ್ಲಿ ನಮ್ಮಪ್ಪ, ನಮ್ಮಮ್ಮ,
ನಮ್ಮ ಮಕ್ಕಳು. ಇನ್ನು ಈ ವೇಳೆ ನವಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಶ್ವೇತಾ, ಕೊರಟಗೆರೆ ತಾಲೂಕು ಮಹಿಳಾ ಉಪಾಧ್ಯಕ್ಷರು, ಸಂಘಟನೆಯ ಸದಸ್ಯರು ಹಾಗೂ ಬ್ಲಾಸಮ್ ಹಾಸ್ಪಿಟಲ್ ತಂಡದ ಟೀಮ್ ಲೀಡರ್ ಡಾಕ್ಟರ್ ಅಭಿಷೇಕ್, ಡಾಕ್ಟರ್ ಪ್ರಥಮ್ ಎ ಪಾಟೀಲ್ ಸೇರಿ ಹಲವಾರು ಮಂದಿ ಉಪಸ್ಥಿತರಿದ್ದರು.